ಹೊರಗಡೆ ವಾತಾವರಣ ಗಾಳಿ ಪೊಲ್ಯೂಟ್ ಆದರೆ, ಇಲ್ಲಿ ಪಕ್ಕದಲ್ಲಿ ಯಾರೋ ಫ್ಯಾಕ್ಟ್ರಿ ಶುರು ಮಾಡಿದ್ರು, ಪೊಲ್ಯೂಟ್ ಆಯಿತು, ನೀವು ಮನೆ ಬದಲಾಯಿಸ್ಬೋದು, ದೂರ ಹೋಗ್ಬೋದು. ಇದು ವಾತಾವರಣದಲ್ಲಿ ಈ ರೀತಿ ಪೊಲ್ಯೂಷನ್ ಅಲ್ಲ, ಥಾಟ್ ಪೊಲ್ಯೂಷನ್ ಅಲ್ಲ. ಥಾಟ್ ಪೊಲ್ಯೂಷನ್ ಆಲೋಚನೆಗಳು ಓಡಾಡ್ತಾ ಇದೆ, ನೆಗೆಟಿವ್ ಥಾಟ್ಸ್ ಓಡಾಡ್ತಾ ಇದೆ. ನೀವು ಎಲ್ಲಿ ಹೋದ್ರೂ ಕೂಡ ನೀವು ನಿಮ್ಮ ಮನೆಯಲ್ಲಿ 4-5 ಜನ ಇದ್ದರೆ ಅವ್ರ ಆಲೋಚನೆಗಳು ನಿಮ್ಮ ಮೇಲೆ, ನಿಮ್ಮ ಆಲೋಚನೆಗಳು ಅವ್ರ ಮೇಲೆ ಪರಿಣಾಮ ಬೀರ್ತಾನೇ ಇರುತ್ತೆ. ಇದು ಕಣ್ಣಿಗೆ ಕಾಣಿಸಲ್ಲ, ಸೂಕ್ಷ್ಮವಾಗಿ ಇದನ್ನು ಆಲೋಚನೆ ಮಾಡಬೇಕು. ನಿಮ್ಮಲ್ಲಿ ಪಾಸಿಟಿವ್ ಥಾಟ್ ಇದ್ರೆ ಅದು ಅವ್ರ ಮೇಲೆ ಪರಿಣಾಮ ಬಿದ್ದರೆ ಮನೆ ಶಾಂತವಾಗುತ್ತೆ, ಸಮಾಧಾನವಾಗಿರ್ತಾರೆ ಎಲ್ಲರೂ. ಎಲ್ಲರಿಗೂ ನೆಗೆಟಿವ್ ಥಾಟ್ ಇದ್ದು ನಿಮ್ಮ ಮೇಲೆ ಅದು ಪರಿಣಾಮ ಬೀರಿದ್ರೆ ನಿಮಗೂ ಆ ನೆಗೆಟಿವ್ ಥಾಟ್ ಬಂದಾಗ ತುಂಬ ಇರಿಟೇಟ್ ಆಗುತ್ತೆ. ಯಾವಾಗ ಇದಾಗುತ್ತೆ, ಬೇರೆಯವ್ರ ಇನ್ಫ್ಲೂಯೆನ್ಸಿಗೆ ನಾವು ಯಾವಾಗ ಬೀಳ್ತೀವಿ ಅಂದರೆ ನಮ್ಮನ್ನು ನಾವು ಗಮನಿಸ್ಕೊಳ್ತಾ ಇದ್ದೇವೆ. ಅದೇ ಜನ, ಅದೇ ಮನೆ, ಅದೇ ಥಾಟು, ಎಲ್ಲ ಅದೇ ಆಲೋಚನೆಗಳಿರೋದು. ಆದರೆ ನಾವು ನಮ್ಮ ಒಳಗಡೆ ಬದಲಾಯಿಸ್ಕೊಂಡ್ರೆ ನಾವು ಸ್ಟೇಬಲ್ ಆಗಿರ್ಬೋದು. ಯಾವಾಗ ನಾವು ನಮ್ಮನ್ನು ಗಮನಿಸ್ಕೊಳ್ಳಲ್ಲ ಆವಾಗ ನಾವು ಓವರ್ ಥಿಂಕಿಂಗ್ ಮಾಡ್ತೀವಿ. ಬಹಳ ಮುಖ್ಯ ಇದು, ನನ್ನನ್ನು ನೋಟಿಸ್ ಮಾಡಿ. ನೀವು ಯಾವಾಗ ನಿಮ್ಮ ಬಗ್ಗೆ ನಿಮ್ಗೆ ಅರಿವಿಲ್ಲ, ನೀವು ಮಾಡೋದು, ನೀವು ಕೇಳೋದು,